ಅದೇನೆ ಅದನ್ನ ಈ ಸುದೀಪ್ ಸರ್ ಕೇಳಿದಾಗಲೂ ನಾನು ಸ್ಟೇಜ್ ಮೇಲೆ ನಾನು ಹೇಳಿಲ್ಲ, ಸರ್ ಹೇಳ್ಬೇಕು ಅಂತ ಬಟ್ ಈಗಲೂ ಅದನ್ನ ನಾನು ಹೇಳಕ್ ಇಷ್ಟ ಇಲ್ಲ. ಖಂಡಿತ ನನ್ನ ಮನ್ಸಿಗೆ ನೋವಾಗಿದೆ, ಒಂದು ದೊಡ್ಡ ಆಘಾತ ಆಗಿದೆ ನಿಜ. ಅದರಿಂದನೇ ನಾನ್ ಬೇಡವೇ ಬೇಡ ಬಿಗ್ ಬಾಸ್ ಅಂತ ಆಚೆ ಬಂದಿರೋದಂತೂ ಸತ್ಯ. ನಮ್ಗೆ ಎಲ್ಲೋ ಒಂದ್ ಕಡೆ ಆ ವೀಕಲ್ ನೋಡಿದ್ವಲ್ಲ, ಅದು ಎಲ್ಲೋ ಒಂದ್ ಕಡೆ ಧನುಷ್ ಕೊಟ್ಟ ಹೇಳಿಕೆ ಇರ್ಬೋದು, ನೆಕ್ಸ್ಟ್ ಸರ್ ನಿಮ್ ಜೊತೆ ಮಾತಾಡಿದ್ದು ಒಂದು ಯಾವ್ದೋ ವಿಡಿಯೋ ಇರಬಹುದು, ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಮನಸ್ಸಿಗೆ ನೋವು ಟಾಸ್ಕ್ ಅಷ್ಟೇ. ಯಾವ್ದು ಹೇಳಿಕೆಗಳನ್ನ ಕೊಡ್ತಿಲ್ಲ, ಬರೋವಾಗ ನಿಮ್ಮ ಸಾಕಷ್ಟು ಜನ ಮಾತಾಡಿಸ್ತಾರೆ, ತುಂಬಾ ಏನ್ ಮಾಡ್ತೀರಾ ಅಂತಂದ್ರೆ ಹರ್ಟ್ ಮಾಡ್ಕೊಂಡು ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಫೀಲ್ ಇರುತ್ತೆ. ಹೊರಗ್ ಬರ್ತೀರಾ, ಹೊರಗ್ ಬಂದು ಸುದೀಪ್ ಸರ್ ಜೊತೆನೂ ಅದೇ ಒಂದ್ ರೀತಿಲಿ ಇರ್ತೀರಾ. ನೀವು ಹೊರಗ್ ಬಂದಾಗ ಇಟ್ ಇಸ್ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಲೈನ್ ಹೋಗ್ತೀರಾ ನೀವು, ಎಲ್ರು ಗಾಬರಿ. ಅವಾಗ ನಿಮಗೆ ಅಲ್ಲಿ ಎಷ್ಟು ಜನ ಗಾಬರಿ ಇರುತ್ತೋ ಗೊತ್ತಿಲ್ವಾ, ಯಾಕಂದ್ರೆ ನೀವು ಆ ತರದ ಕಂಟೆಸ್ಟೆಂಟ್ ಅಲ್ಲ, ಉತ್ತಮ ತಗೊಂಡಿದ್ದೀರಾ, ಆಲ್ರೆಡಿ ಚೆನ್ನಾಗಿ ಆಡ್ತಿದ್ದಾರೆ ಅಂತಂದಾಗ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರು ಯಾಕೆ ಹೊರಗೆ ಬರ್ತಿದ್ದಾರೆ, ಫುಲ್ ಶಾಕ್ ಅದು.